ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅನಿವಾರ್ಯವಾಗಿ ಇಂಥದ್ದೇ ಸುದ್ದಿಯನ್ನ ಜನರ ಮುಂದೆ ಇಡಬೇಕಾಗಿದೆ. ಜನ ಕೂಡ ಈ ಸುದ್ದಿಯನ್ನ ಗಮನಿಸಬೇಕು. ಅದಾದ ಬಳಿಕ ನಮ್ಮ ಕಾನೂನು ಸುವ್ಯವಸ್ಥೆ ಹೇಗಿದೆ ಅಂತ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಗೃಹ ಸಚಿವರ ಬಳಿ ಯಾವುದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಮಾಹಿತಿ ಇಲ್ಲ, ನಾನು ಮಾಹಿತಿಯನ್ನ ಪಡೆದುಕೊಳ್ತೇನೆ, ನಾನು ವಿಚಾರಿಸ್ತೇನೆ, ಇಂಥದ್ದೇ ಅವ್ರ ಬಳಿ ಉತ್ತರ ಬರುತ್ತೆ. ಬರೀ ಇಂಥದ್ದೇ ಉತ್ತರ ಮುಂದುವರಿತಾ ಹೋಗಿಬಿಟ್ರೆ ರಾಜ್ಯ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇಂಥ ವಿಪರ್ಯಾಸ ನೋಡಿ. ಒಂದು ಕಡೆಯಿಂದ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಕಾಂಗ್ರೆಸ್ನ ನಾಯಕರು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಬಯಸಿದ್ದು ಎಂತಹ ನಾಡನ್ನ? ದರೋಡೆಕೋರರು, ಕಳ್ಳರು ಇಲ್ಲದಂತಹ ಅದ್ಭುತವಾದಂತಹ ನಾಡನ್ನ, ಮಹಿಳೆಯರು ಮಧ್ಯರಾತ್ರಿಯಲ್ಲೂ ಕೂಡ ನಿರ್ಭೀತಿಯಿಂದ ಓಡಾಡುವಂತಹ ನಾಡನ್ನ. ಆದ್ರೆ ಅದಕ್ಕೆ ತದ್ವಿರುದ್ಧವಾದಂತಹ ಒಂದಷ್ಟು ಸಾಲು ಸಾಲು ಘಟನೆಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೀವಿ. ಒಂದು ಕಡೆಯಿಂದ ದರೋಡೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ, ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ಅದರ ಬೆನ್ನಲ್ಲೇ ಮತ್ತೊಂದು ಪೈಶಾಚಿಕ ಕೃತ್ಯಕ್ಕೆ, ನಡಿಬಾರದಂತಹ ಕೃತ್ಯಕ್ಕೆ ಬೆಂಗಳೂರು ಇದೀಗ ಸಾಕ್ಷಿ ಆಗಬಿಟ್ಟಿದೆ. ಹೆಣ್ಣು ಮಕ್ಕಳು ಇದೀಗ ಓಡಾಡೋದಕ್ಕೂ ಕೂಡ ಆತಂಕ ಪಡುವಂತ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ. ಏನು ಮಾಡ್ತಿದೆ ನಮ್ಮ ರಾಜ್ಯ ಸರ್ಕಾರ ಒಂದು ಅರ್ಥ ಆಗ್ತಿಲ್ಲ. ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಆಗ್ಬಿಟ್ರೆ ಏನೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ ತಲುಪುತ್ತೋ ಗೊತ್ತಿಲ್ಲ. ರಾಜ್ಯದಲ್ಲಿ ಏನಾಗ್ತಿದೆ ಒಂದು ಕೂಡ ಅರ್ಥ ಆಗ್ತಿಲ್ಲ. ಯಾಕೆ ಈ ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ? ಯಾಕೆ ಪೊಲೀಸರನ್ನ ಕಂಡ್ರೆ ಸ್ವಲ್ಪ ಆತಂಕ ಭಯ ಇಲ್ಲದಂತ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ? ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾಗಬಿಟ್ಟಿದೆ ಅಂದ್ರೆ, ಓರ್ವ ಹೆಣ್ಣು ಮಗಳು ಬಸ್ಗಾಗಿ ಕಾಯ್ತಿದ್ದ ಸಂದರ್ಭದಲ್ಲಿ ಆಕೆಯನ್ನ ಎತ್ಕೊಂಡು ಹೋಗಿ ತಮ್ಮ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಸಾಮೂಹಿಕವಾಗಿ, ಅದಾದ ಬಳಿಕ ಆಕೆಯ ಬಳಿ ಇದ್ದಂತ ಅಲ್ಪ ಸ್ವಲ್ಪ ಹಣ, ಕಿವಿ ಓಲೆ, ಕುತ್ತಿಗೆಗೆ ಹಾಕಿದಂತ ಚಿನ್ನದ ಸರ ಎಲ್ಲವನ್ನೂ ಕೂಡ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸದ್ಯ ದೂರು ದಾಖಲಾಗಿದೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಬಂಧನ ಕೂಡ ಮಾಡಲಾಗಿದೆ. ಏನು ಘಟನೆ, ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳ, ಹೆಣ್ಮಗಳು ಮೂಲತಃ ತಮಿಳುನಾಡಿನವರು. ಬೆಂಗಳೂರಿನಲ್ಲಿ ಅಣ್ಣನ ಮನೆ ಇರುತ್ತೆ. ಅವರು ಸೂಚನೆಯನ್ನ ಕೊಟ್ಟಿರ್ತಾರೆ, ಯಲಹಂಕದಲ್ಲಿ ನಮ್ಮ ಮನೆ ಇರೋದು, ಹೀಗಾಗಿ KR ಮಾರ್ಕೆಟ್ಗೆ ಬಂದು ಇಳ್ಕೊಂಡು ಅಲ್ಲಿ ಬಸ್ ಸಿಗುತ್ತೆ, ಅಲ್ಲಿಂದ ಸೀದಾ ಯಲಹಂಕಕ್ಕೆ ಬನ್ನಿ ಅಂತ ಹೇಳಿರ್ತಾರೆ. ಈ ಯುವತಿ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಅಥವಾ KR ಮಾರ್ಕೆಟ್ಗೆ ಬರುವಂತ ಸಂದರ್ಭದಲ್ಲಿ ತಡ ಆಗಿ ಹೋಗಿರುತ್ತೆ, ಅಂದ್ರೆ ಟೈಮ್ ಆಗಿ ಹೋಗಿರುತ್ತೆ. ಹೆಚ್ಚು ಕಡಿಮೆ ಭಾನುವಾರ ರಾತ್ರಿ, ಮೊನ್ನೆ ರಾತ್ರಿ 11 ಗಂಟೆಯ ಸುಮಾರಿಗೆ ಮಹಿಳೆ KR ಮಾರ್ಕೆಟ್ನ ಬಳಿ ಬಂದು ಇಳ್ಕೊಂಡಿದ್ದಾರೆ. ಪಾಪ ಬೆಂಗಳೂರಿಗೆ ಹೊಸಬ್ರು, ಅವರಿಗೆ ಬಸ್ಗೋಸ್ಕರ ಎಲ್ಲಿ ಕಾಯ್ಬೇಕು ಅಂತಲೂ ಕೂಡ ಗೊತ್ತಾಗಿಲ್ಲ. ಈ ಗೋಡೌನ್ ಸ್ಟ್ರೀಟ್ ಇದೆಯಲ್ಲ KR ಮಾರ್ಕೆಟ್ ನಲ್ಲಿ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅವರು ಕಾಯ್ತಾ ಇರ್ತಾರೆ ಬಸ್ಗೋಸ್ಕರ. ಇಲ್ಲ ಸುತ್ತಮುತ್ತ ಏನಾದ್ರೂ ಬಸ್ ಬರಬಹುದು ಎನ್ನುವಂತ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಜನರ ಹತ್ರ ವಿಚಾರಿಸಿರ್ತಾರೆ, ಬಸ್ ಸ್ಟ್ಯಾಂಡ್ಗೆ ಎಲ್ಲಿ ಹೋಗಬೇಕು, ಬಸ್ ಇದೆಯಾ ಯಲಹಂಕಕ್ಕೆ, ಆ ರೀತಿಯಾಗಿ ಅವರು ವಿಚಾರಿಸಿರ್ತಾರೆ. ಯಾರಿಂದಲೂ ಕೂಡ ಸರಿಯಾದ ರೀತಿಯಲ್ಲಿ ರಿಪ್ಲೈ ಬಂದಿರೋದಿಲ್ಲ. ಅದೇ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳು ಕಾರ್ನಲ್ಲಿ ಬರ್ತಾರೆ. ನನ್ನ ಪ್ರಕಾರ ಈ ಗಾಂಜಾ ನಶೆಯಲ್ಲೋ ಅಥವಾ ಕುಡಿದ ನಶೆಯಲ್ಲೋ ಇದ್ರು ಅಂತ ಕಾಣುತ್ತೆ. ಯಾಕಂದ್ರೆ ಆ ಭಾಗದಲ್ಲಿ ಈ ಗಾಂಜಾ ಕೇಸ್ಗಳನ್ನ ನಾವು ಸಾಲು ಸಾಲ ಗಮನಿಸ್ತಾ ಇರ್ತೀವಿ. ಗಾಂಜಾ ನಶೆಯಲ್ಲಿ ಹಾಗೆ ಮಾಡ್ಬಿಟ್ರು, ಹೀಗೆ ಮಾಡ್ಬಿಟ್ರು, ಅಥವಾ ಕುಡಿದ ನಶೆಯಲ್ಲಿ ಏನೇನೋ ಕೃತ್ಯವನ್ನ ಎಸಗಿಬಿಟ್ರು, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ಆ KR ಮಾರ್ಕೆಟ್, ಆ ಗೋಡನ್ ಸ್ಟ್ರೀಟ್ ಸುತ್ತಮುತ್ತ ಈ ಕಳ್ಳತನ ಅಥವಾ ಫೋನ್ ಅದು ಇದು ಕಿತ್ಕೊಂಡು ಹೋಗೋದು, ಸರಗಳತನ, ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿತ್ತು. ಅಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದಂತ ವಾತಾವರಣ ಆ ಭಾಗದಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಒಟ್ಟಾರೆಯಾಗಿ ದುಷ್ಕರ್ಮಿಗಳು ಈ ಯುವತಿಯ ಬಳಿಗೆ ಬರ್ತಾರೆ. ಯುವತಿಯ ಬಳಿ ಬಂದಂತಹ ಸಂದರ್ಭದಲ್ಲಿ ಆ ಯುವತಿ ಕೇಳ್ತಾರೆ, ಎಲ್ಲರ ಹತ್ರ ಕೇಳಿದ ಹಾಗೆ ಅವ್ರ ಹತ್ರನೂ ಕೂಡ ಕೇಳ್ತಾರೆ, ಯಲಹಂಕಕ್ಕೆ ನಾನು ಬಸ್ಸನ್ನ ಹುಡುಕ್ತಾ ಇದ್ದೇನೆ, ಎಲ್ಲಿ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಹೇಳಿ. ಆಗ ದುಷ್ಕರ್ಮಿಗಳು ಹೇಳ್ತಾರೆ, ನಿಮಗೆ ಇಲ್ಲಿ ಬಸ್ ಸಿಗೋದಿಲ್ಲ, ನೈಸಾಗಿ ಮಾತಾಡ್ತಾರೆ, ಇಲ್ಲಿ ಬಸ್ ಸಿಗೋದಿಲ್ಲ, ನಾವು ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀವಿ, ಅಭ್ಯಂತರ ಇಲ್ಲ ಅಂದ್ರೆ ಬನ್ನಿ ಅಂತ ಹೇಳಿ. ಆ ಯುವತಿ ಅದನ್ನ ನಂಬಿ ಅವ್ರ ಜೊತೆಗೆ ಕಾರಲ್ಲಿ ಹೊರಟೋಗಿದ್ದಾರೆ. ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡ್ಬೋದು ಸ್ವಲ್ಪ ಮುಂದೆ ಅಂತ ಹೇಳಿ. ಯಾಕಂದ್ರೆ ಸುತ್ತಮುತ್ತ ಜನರು ಕೂಡ ಓಡಾಡ್ತಾ ಇದ್ರು. ಅಂದ್ರೆ ಅಷ್ಟೊತ್ತಿಗಾಗಲೇ ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆ ಕಡಿಮೆ ಆಗಿತ್ತು, ಆದ್ರೂ ಕೂಡ ಒಂದಷ್ಟು ಮಂದಿ ಓಡಾಡ್ತಾ ಇದ್ರು. ವೆಹಿಕಲ್ಸ್ ಗಳೆಲ್ಲವೂ ಕೂಡ ಇದ್ವು, ಆಟೋ ಅಂತದೆಲ್ಲವೂ ಕೂಡ ಇತ್ತು. ಹೀಗಾಗಿ ಮಹಿಳೆ ಅಂದ್ಕೊಂಡಿದ್ರು ಸೇಫ್, ಅಂದ್ರೆ ಎಷ್ಟು ಜನರ ನಡುವೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ನಾನು ನಿರ್ಭೀತಿಯಿಂದ ಹೋಗ್ಬೋದು ಅಂತ ಹೋಗಿದ್ದಾರೆ. ಹೋಗ್ತಾ ಇದ್ದ ಹಾಗೆ ಆ ಯುವತಿ ಗೊತ್ತಿಲ್ಲ ಪಾಪ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿದೆ ಬಸ್ ಸ್ಟ್ಯಾಂಡ್ ಏನು ಗೊತ್ತಿಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಗೆ ಆ ಯುವತಿ ಹೋಗಿದ್ದಾರೆ. ಅದಾದ ಬಳಿಕ ಅಲ್ಲಿ ಗೋಡನ್ ಸ್ಟ್ರೀಟ್ ಅಂತ ಒಂದು ನಿರ್ಜನ ಪ್ರದೇಶ ಇದೆ ಆ ಭಾಗದಲ್ಲಿ. ಆ ನಿರ್ಜನ ಪ್ರದೇಶಕ್ಕೆ ಆ ಯುವತಿಯನ್ನ ಹೊತ್ತೊಯ್ದು ಅಲ್ಲಿ ಸಾಮೂಹಿಕ ಆಗಿ ಆ ಯುವತಿಯನ್ನ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು, ಅದಾದ ಬಳಿಕ ಆಕೆಯ ಕಿವಿಯೋಲೆ, ಚಿನ್ನದ ಸರ, ಇದ್ದಂತ ಅಲ್ಪ ಸ್ವಲ್ಪ ಹಣ ಎಲ್ಲವನ್ನೂ ಕೂಡ ಕಿತ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ಪರಾರಿಯಾಗಿಬಿಟ್ಟಿದ್ದಾರೆ ನಡು ರಸ್ತೆಯಲ್ಲಿ ಬಿಟ್ಟು. ಅದಾದ ಬಳಿಕ ಆ ಯುವತಿ ಯಾರದ್ದೋ ಸಹಾಯ ಬೇಡಿ, ಯಾರನ್ನೋ ಕಾಡಿಬೇಡಿ, ಕೊನೆಯದಾಗಿ ತನ್ನ ಕುಟುಂಬಸ್ಥರನ್ನ ಸಂಪರ್ಕಿಸಿ, ಅದಾದ ಬಳಿಕ ಧೈರ್ಯವಾಗಿ ಯುವತಿ ಹಿಂದೆ ಸರಿಲಿಲ್ಲ. ತುಂಬಾ ಜನ ಏನಾಗ್ಬಿಡ್ತಾರೆ, ಇಂಥ ಇನ್ಸಿಡೆಂಟ್ ಆದಾಗ
ಮರ್ಯಾದೆಗೆ ಅಂಜಿಯೋ ಅಥವಾ ಕುಟುಂಬಸ್ಥರಿಗೆ ಏನಾದರೂ ಸಮಸ್ಯೆ ಆಗಬಹುದು ಹಾಗೆ ಹೀಗೆ ಅಂತೇಳಿ ಪೊಲೀಸ್ ದೂರು ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಇಂತಹ ಪ್ರಕರಣಗಳು ಹೊಸ್ತು ಅಂತಲ್ಲ, ಬಹಳ ನಡೆದು ಹೋಗ್ಬಿಟ್ಟಿದೆ. ತುಂಬಾ ಸಂದರ್ಭದಲ್ಲಿ ದೂರು ಕೊಡಕ್ ಬರೋದಿಲ್ಲ. ಆದ್ರೆ ಈ ಯುವತಿ ಬಹಳ ಧೈರ್ಯ ಮಾಡಿ ಕುಟುಂಬಸ್ಥರ ಸಪೋರ್ಟ್ನ ಮೂಲಕ ಎಚ್.ಜೆ. ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ಹೀಗೆ ನನ್ನ ಮೇಲೆ ಇಂಥದೊಂದು ಕೃತ್ಯ ಆಗಿದೆ ಅಂತ ಹೇಳಿ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗ್ತಾರೆ. ಪೊಲೀಸರಿಗೆ ಇದ್ದಂತ ಸವಾಲೇನಪ್ಪಾ ಅಂದ್ರೆ ಆ ದುರ್ಬಲರು ಏನ್ ಮಾಡಿದ್ದಾರೆ ಅಂದ್ರೆ ಸಿಸಿ ಕ್ಯಾಮೆರಾ ಎಲ್ಲಿಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಅವರು ಹೊಸಬ್ರಂತೂ ಅಲ್ವೇ ಅಲ್ಲ, ಅಂದ್ರೆ ಈ ಕೃತ್ಯದಲ್ಲೂ ಹೊಸಬ್ರಲ್ಲ, ಪ್ರೊಫೆಷನಲ್ ಅಂತ ಕಾಣುತ್ತೆ. ಅಂದ್ರೆ ಮತ್ತೆ ಇಂತಹ ಕೃತ್ಯವನ್ನೇ ಎಸಗುವವರು ಅಂತ ಕಾಣುತ್ತೆ. ಹೀಗಾಗಿ ಕರೆಕ್ಟ್ ಆಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ, ಇದೆಲ್ಲವೂ ಕೂಡ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಂತ ಕಾಣುತ್ತೆ. ಹೀಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿ ಇಂಥದೊಂದು ಕೃತ್ಯವನ್ನ ಅವರು ಎಸಗಿ ಬಿಟ್ಟಿದ್ದಾರೆ. ಆ ಮಹಿಳೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಬಿಟ್ಟಿದ್ದಾರೆ. ಅಂತಿಮವಾಗಿ ಪೊಲೀಸರಿಗೆ ಸವಾಲಾಯಿತು ಸಿಸಿ ಕ್ಯಾಮೆರಾ ಇಲ್ಲದಂತ ಕಾರಣಕ್ಕಾಗಿ. ಆದ್ರೆ ಆ ಯುವತಿ ಕಂಪ್ಲೀಟ್ ಆಗಿ ಪೊಲೀಸರ ಆ ತನಿಖೆಗೆ ಸಹಕಾರವನ್ನ ಕೊಟ್ಟಂತ ಕಾರಣಕ್ಕಾಗಿ, ಒಂದಷ್ಟು ಸುಳಿವನ್ನ ಬಿಟ್ಕೊಂಡಂತ ಕಾರಣಕ್ಕಾಗಿ, ಅವರ ಚಹಾರಿಯನ್ನ ನೀಟಾಗಿ ಹೇಳಿದಂತ ಕಾರಣಕ್ಕಾಗಿ ಪೊಲೀಸರಿಗೆ ಬಹಳ ಕಷ್ಟ ಏನಾಗ್ಲಿಲ್ಲ. ಅಂತಿಮವಾಗಿ ಇಬ್ಬರನ್ನ ಬಂಧಿಸಿದ್ದಾರೆ. ಅವರ ಹೆಸರು ಗಣೇಶ್ ಮತ್ತೆ ಶರವಣ ಅಂತ. ಯಾರು ಅಂದ್ರೆ ಅದೇ KR ಮಾರ್ಕೆಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು. ಈಗ KR ಮಾರ್ಕೆಟ್ ನ ಕೆಲಸ ಮಾಡ್ತಾರೋ ತುಂಬಾ ಜನ ಮಾಧ್ಯಮಗಳ ಜೊತೆ ಮಾತಾಡ್ತಿದ್ದಾರೆ. KR ಮಾರ್ಕೆಟ್ ನಲ್ಲಿ ಒಂದು 11 ಗಂಟೆಯ ಸುಮಾರಿಗೆ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ, ಜನರ ಸಂಖ್ಯೆಯೂ ಕೂಡ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ 2 ಗಂಟೆವರೆಗೂ ಕೂಡ ಹೇಳ್ಕೊಳ್ಳುವಂತ ಆಕ್ಟಿವಿಟೀಸ್ ಇರೋದಿಲ್ಲ. 2 ಗಂಟೆ ಮೇಲೆ ರೈತರೆಲ್ಲರೂ ಕೂಡ ಬರ್ತಾರೆ. 4 ಗಂಟೆ ಮೇಲೆ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಈ 11ರಿಂದ 2 ಗಂಟೆಯ ನಡುವೆ ನಡಿಬಾರದಂತ ಕೃತ್ಯ ಎಲ್ಲವೂ ಕೂಡ ನಡೀತಾ ಇದೆ. ಒಂದಷ್ಟು ಬೆಳಕಿಗೆ ಬರುತ್ತೆ, ಒಂದಷ್ಟು ಬೆಳಕಿಗೆ ಬರೋದಿಲ್ಲ. ಹೆದರಿಸಿ ಬೆದರಿಸಿ ಮಾಡಬಾರದಂಥದ್ದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಈ ದೋಚೋದು, ಕಳ್ತನ ಮಾಡೋದು ಇಂಥದ್ದೆಲ್ಲವೂ ಕೂಡ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯುವತಿಯ ಮೇಲೆ ಸಾಮೂಹಿಕವಾಗಿ ಎರಗುವುದಕ್ಕೂ ಕೂಡ ಇವರು ಹಿಂದೆ ಮುಂದೆ ನೋಡಿಲ್ಲ. ಯಾಕೆ ಇಂಥದ್ದೊಂದು ಕೃತ್ಯವನ್ನ ಮಾಡ್ತಾರೆ? ಯಾಕೆ ಇವ್ರು ಯಾರಿಗೂ ಕೂಡ ಆತಂಕ ಇಲ್ಲ? ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಪೊಲೀಸರ ಭಯ ಇವ್ರಿಗೆ ಚೂರು ಇಲ್ಲ. ಪೊಲೀಸರ ಬಗ್ಗೆ ಒಂದು ಸಣ್ಣ ಆತಂಕವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಬೀಟ್ ಹಾಕ್ತಿರ್ತಾರೆ, ಓಡಾಡ್ತಿರ್ತಾರೆ. ಆದರೂ ಕೂಡ ಪೊಲೀಸರ ಬಗ್ಗೆ ಒಂದು ಸಣ್ಣ ಭಯವೂ ಕೂಡ ಇಲ್ಲ. ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಬಂದ ಹಾಗೆ ಕಾಣಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪೊಲೀಸ್ ಕೆಲಸ ಮಾಡೋದು ಅಥವಾ ಪೊಲೀಸಿಂಗ್ ಅಂದ್ರೆ ಈಗ ಹೊಯ್ಸಳದಲ್ಲಿ ಹೋಗಿ ಅಥವಾ ಬೀಟ್ ಹಾಕುವ ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಎಲ್ರಿಗೂ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಒಂದಷ್ಟು ಮಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವರಿದ್ದಾರೆ, ಅದ್ಭುತವಾಗಿ ಕೆಲಸವನ್ನ ಮಾಡುವಂತವರಿದ್ದಾರೆ. ನಾವು ಏಕಾಏಕಿಯಾಗಿ ಇಂತಹ ಮಾತನ್ನ ಹೇಳಿದಾಗ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂತವರಿಗೆ ಹರ್ಟ್ ಆಗಿ ಬಿಡುತ್ತೆ. ಹೀಗಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂತವರಿಗೆ ಕ್ಷಮೆ ಕೇಳ್ತಾ ಈ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂತವರಿಗೆ ಹರ್ಟ್ ಮಾಡುವಂತ ಯಾವುದೇ ಮನಸ್ಥಿತಿಯೂ ಕೂಡ ಇಲ್ಲ. ಆದ್ರೆ ಅದರ ಆಚೆಗೆ ಒಂದಷ್ಟು ಈ ಲಂಚ ಬಾಕರು ಭ್ರಷ್ಟರು ಇದ್ದಾರಲ್ಲ, ಅಂಥವರಿಗೆ ಈ ಮಾತನ್ನ ಹೇಳ್ತಾ ಇದ್ದೇನೆ. ಪೊಲೀಸಿಂಗ್ ಅಂದ್ರೆ ಹೊಯ್ಸಳ ವಾಹನದಲ್ಲಿ ಹೋಗಿ ಈ ಬೇಕರಿಯವರ ಹತ್ರ, ಈ ಬೀಡಾ ಸ್ಟಾಲ್ನವ್ರ ಹತ್ರ, ಸಣ್ಣ ಪುಟ್ಟ ಅಂಗಡಿಯವರ ಹತ್ರ, ಅವ್ರ ಹತ್ರ ದಬ್ಬಾಳಿಕೆಯನ್ನ ಮಾಡಿ ಅವರಿಗೆ ಹೆದರ್ಸಿ ಬೆದರ್ಸಿ ದುಡ್ಡು ಕಿತ್ಕೊಂಡು ಹೋಗೋದಲ್ಲ. 20 ರೂಪಾಯಿ 30 ರೂಪಾಯಿ ಅವ್ರ ಹತ್ರ ಕಿತ್ಕೊಂಡು ಹೋಗೋದಲ್ಲ. 100 ರೂಪಾಯಿ ಕೆಲಸ ಮಾಡೋನ ಹತ್ರ 20 ರೂಪಾಯಿಯನ್ನ ಎಗರಿಸ್ಕೊಂಡು ಹೋಗೋದಲ್ಲ. ಪೊಲೀಸಿಂಗ್ ಅಂದ್ರೆ ಜನರಿಗೆ ರಕ್ಷಣೆ ಕೊಡೋದು, ಮಹಿಳೆಯರು ಮಧ್ಯರಾತ್ರಿಯಲ್ಲೂ ಕೂಡ ನಿರ್ಭೀತಿಯಿಂದ ಓಡಾಡುವ ಹಾಗೆ ಮಾಡೋದು, ಯಾವುದೇ ಆತಂಕ ಇಲ್ಲದ ರೀತಿಯಲ್ಲಿ ಆರಾಮಾಗಿ ಅವರು ಸಂಚರಿಸುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು. ಕಳ್ಳಕಾಕರಿಗೆ, ದರೋಡೆಕೋರರಿಗೆ ಪೊಲೀಸರು ಅಂದ್ರೆ ಭಯ ಸೃಷ್ಟಿ ಆಗಿಬಿಡ್ಬೇಕು ಅಥವಾ ಒಂದು ಆತಂಕ ಇರಬೇಕು. ಅಯ್ಯೋ, ಯಾವುದೋ ಹೆಣ್ಮಗಳ ಮೇಲೆ ಕೈ ಹಾಕಿಬಿಟ್ರೆ ನನಗೆ ಅಂಥದ್ದೊಂದು ಶಿಕ್ಷೆ ಆಗಿಬಿಡುತ್ತೆ, ಅಥವಾ ಪೊಲೀಸರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಎನ್ನುವಂಥ ಭಯವನ್ನು ಸೃಷ್ಟಿ ಮಾಡೋದು. ಪೊಲೀಸಿಂಗ್ ಅಂದ್ರೆ ಒಂದಷ್ಟು ಜನ ಭ್ರಷ್ಟರು, ಒಂದಷ್ಟು ಜನ ಲಂಚಬಾಕರು ಆ ಯೂನಿಫಾರ್ಮ್ ಅನ್ನ ಹಾಕೊಂಡು ಸರ್ಕಾರ ಕೊಟ್ಟಂತ ಅಧಿಕಾರವನ್ನ ಬಳಸಿಕೊಂಡು ಕಂಡವ್ರ ಹತ್ರ ಹಣ ಕಿತ್ಕೊಳ್ಳೋದು, ಬೇಕರವ್ರ ಹತ್ರ ಹಣ ಕಿತ್ಕೊಳ್ಳೋದು, ಸಣ್ಣ ಪುಟ್ಟವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅಂತ ಅಂದ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ದಯವಿಟ್ಟು ಮಹಿಳೆಯರಿಗೆ ರಕ್ಷಣೆಯನ್ನ ಕೊಡಿ. ದಯವಿಟ್ಟು ಈ ಕಳ್ಳಕಾಕರು ಅಥವಾ ದರೋಡೆಕೋರರೊಂದು ಆತಂಕವನ್ನ ಸೃಷ್ಟಿ ಮಾಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಿ. ಇಲ್ಲ ಅಂತ ಆಗ್ಬಿಟ್ರೆ ರಾಜ್ಯ ಎಲ್ಲಿಗೆ ಹೋಗೋ ತಲುಪುತ್ತೋ ಗೊತ್ತಿಲ್ಲ. ಮೊದಲು ವಿಜಯಪುರ ದರೋಡೆ ಪ್ರಕರಣ, ಅದಾದ ಬಳಿಕ ಬೀದರ್ ATM ದರೋಡೆ ಪ್ರಕರಣ, ಅದಾದ ಬಳಿಕ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣ, ನಿನ್ನೆ ಮೈಸೂರಿನಲ್ಲಿ ಹೆದ್ದಾರಿಯಲ್ಲಿ ದರೋಡೆ, ಆನೆಕಲ್ನಲ್ಲಿ ವೃದ್ಧನ ಬರೀ 65 ಗ್ರಾಂ ಚಿನ್ನಾಭರಣ ಕಿತ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತೊಂದು ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ನೋಡ್ತಾ ಇದೀವಿ. ಬರೀ ಅಂಥದ್ದೇ ಸುದ್ದಿಯನ್ನ ಕೊಡುವಂತ ಅನಿವಾರ್ಯ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಕಂಡ ಕಡೆಗಳು ತಲವಾರ ನೆಟ್ಕೊಂಡು ಮುಸುಕನ್ನ ಹಾಕೊಂಡು ಮನೆಗೆ ನುಗ್ಗಿ ಕಳ್ತನವನ್ನ ಮಾಡ್ತಿದ್ದಾರೆ. ಹೀಗೆ ಆಗ್ಬಿಟ್ರೆ ಜನ ನೆಮ್ಮದಿಯಿಂದ ಆರಾಮಾಗಿ ನಿದ್ರೆ ಮಾಡೋದಾದ್ರೂ ಹೇಗೆ ಅಂತ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ಗೃಹ ಸಚಿವರೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಕೇವಲ ಗಾಂಧಿ ಸಮಾವೇಶವನ್ನ ಮಾಡಿದ್ರೆ ಸಾಲದು. ಮಹಾತ್ಮ ಗಾಂಧೀಜಿ ಏನು ಕನಸನ್ನ ಕಂಡಿದ್ರು ಅಂಥದ್ದೊಂದು ನಾಡನ್ನ ಸೃಷ್ಟಿ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.